ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಿಲ್ಲಿ ಮತ್ತು ರಕ್ಷಿತಾ ಹವಾ ಹೊರಗಡೆ ಇದೆ ಅಂತ ನಿಮ್ಗೆ ಗೊತ್ತಿತ್ತ? ಒಳಗೆ ನೀವಿದ್ದಂಥ ಸಂದರ್ಭದಲ್ಲಿ ರಕ್ಷಿತಾ ಏನೇ ಮಾಡಿದ್ರು ಒಂಥರ ಸುದ್ದಿ, ಬ್ರೇಕಿಂಗ್ ನ್ಯೂಸ್. ಈ ಕಡೆ ಗಿಲ್ಲಿ ಏನೇ ಮಾಡಿದ್ರು ಒಂಥರ ಸುದ್ದಿ. ಅದು ಗೊತ್ತಿತ್ತಾ ನಿಮಗೆ? ಏನಾರು ಸೆನ್ಸ್ ಆಗ್ತಿತ್ತಾ ಹೇಗೆ ಅಂತ ಹೇಳಿ? ಇಲ್ಲ, ನಮಗೆ ಅಲ್ಲಿ ಏನೂ ಐಡಿಯಾ ಇರಲ್ಲ. ಯಾರಿಗೆ ಹೆಂಗೆ ಹೋಗ್ತಿದೆ, ಯಾರ ಮೇಲೆ ಯಾವ ಥರ ಹವಾ ಕ್ರಿಯೇಟ್ ಆಗಿದೆ, ಏನೂ ಐಡಿಯಾ ಇರಲ್ಲ. ನನಗೂ ಆಚೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಓಕೆ, ಗಿಲ್ಲಿ ಬಗ್ಗೆ ಹೇಳೋದಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಗಿಲ್ಲಿ ಈಸ್ ಅ ಗುಡ್ ಎಂಟರ್ಟೈನರ್. ರಕ್ಷಿತನೂ ಅವಳ ವೇಲಿ ಅವಳು ಎಂಟರ್ಟೈನ್ ಮಾಡ್ತಿರ್ತಾಳೆ. ಅವಳು ಪ್ಲಸ್ ಏನು ಅಂದರೆ ಅವಳು ಕನ್ನಡ. ಆ ಕನ್ನಡ ಸ್ಪಷ್ಟ ಇಲ್ಲ ಅಲ್ಲ, ಅವಳು ತುಳು, ಕನ್ನಡ, ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾಳೆ. ಅದೊಂದು ಅವಳಿಗೆ ಪ್ಲಸ್ ಆಯಿತು. ಅವಳು ಅಷ್ಟೇ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ತುಂಬ ಎಂಟರ್ಟೈನ್ ಮಾಡ್ತಾಳೆ ಮನೇಲಿ. ಅವರಿಬ್ರು ಕಾಂಬೋನೂ ಚೆನ್ನಾಗಿದೆ. ಓಕೆ, ಗಿಲ್ಲಿ ನಿಮ್ಮನ್ನು ಎಷ್ಟು ಇರಿಟೇಟ್ ಮಾಡಿದರೆ, ಯಾವ ಲೆವೆಲ್? ನಂಗೆ ಅನಿಸುತ್ತೆ ನಾವು ಮಾತಾಡೋದಿದೆ ಹಿಂಗೆ ಕೂತ್ಕೊಂಡು, ಒಬ್ಬ ವ್ಯಕ್ತಿ ಎಷ್ಟೊಂದು ಇರಿಟೇಟ್ ಮಾಡೋದು ತಡ್ಕೊಳಕ್ಕಾಗುತ್ತೆ. ಸಿಟ್ಟಾದಾಗ ಜಗಳಗಳು ಆಗೇ ಆಗುತ್ತೆ. ಇವನ್ ಗಿಲ್ಲಿನೂ ಹಾಗೆ ಮಾಡಿರ್ತಾರೆ ಒಳಗೆ ಅಂತ. ನಿಮಗೆ ಎಷ್ಟು ಇರಿಟೇಟ್ ಮಾಡಿದ್ದಾರೆ ಅಂತ ಹೇಳಿ? ತುಂಬ ಇರಿಟೇಟ್ ಮಾಡಿಬಿಟ್ಟಿದ್ದಾನೆ ಗಿಲ್ಲಿ ನನಗೆ. ಅಂದರೆ ಏನಾಗ್ತಿತ್ತು ಅವ್ನು ಅಷ್ಟು ಜನಕ್ಕೂ ರೇಗಿಸ್ತಿದ್ದ. ನಾನು ಅಂತ ಬಂದಾಗ ಅವ್ನು ರೇಗಿಸಿರೋದು ಇಲ್ಲ. ನಾನು ಹೇಳ್ಬಿಟ್ಟಿದ್ದೆ, ನನ್ನ ಹತ್ರ ಎಲ್ಲ ರೇಗಿಸೋದು ಎಲ್ಲ ಬೇಡ. ಯಾಕಂದರೆ ಅವ್ನಿಗೆ ಯಾರು ಇಷ್ಟ ಆಗ್ತಿದ್ರು, ಇಲ್ಲ ಅವ್ರಿಗೆ ಆ ಕಂಫರ್ಟ್ ಝೋನ್ ಯಾರು ಕೊಟ್ಟಿದ್ರು ಅವ್ರ ಜೊತೆ ಅವ್ನು ರೇಗಿಸಿದ್ದ. ನನ್ನ ವಿಷಯದಲ್ಲಿ ಅವ್ನು ರೇಗಿಸೋದು ಎಲ್ಲ ಮಾಡ್ತಿರ್ಲಿಲ್ಲ. ಎಲ್ಲೋ ನಾಮಿನೇಷನ್ಸ್ ಬಂದಾಗ, ಇನ್ನೊಂದೇನೋ ಬಂದಾಗ ಇರಿಟೇಟ್ ಮಾಡ್ತಿದ್ದ. ಅವ್ನು ಹೇಳ್ತಿದ್ದ ಮಾತು ಇರಿಟೇಟ್ ಆಗ್ತಿತ್ತು. ಆ್ಯಂಡ್ ನಂದು ಒಂದು ವೈಬ್ ಮ್ಯಾಚೇ ಆಗಿರಲಿಲ್ಲ ಯಾವತ್ತೂ. ಮಾತಾಡಿದಾಗಿರಲಿ, ಕುತ್ಕೊಂಡು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಕೂಡ ಮಾಡಿರಲಿಲ್ಲ. ಅದೆಲ್ಲೋ ಅದರಿಂದನೇ ಅದೊಂದು ಇರಿಟೇಷನ್ಸ್ ಯಾವಾಗಲೂ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅನ್ಸುತ್ತೆ. ಯಾಕಂದರೆ ನಾನು ಏನು ಮಾಡಿದ್ರು ನನಗೆ ತಪ್ಪಾಗಿ ಕಾಣಿಸ್ತಿತ್ತು, ಇಲ್ಲ ಅವ್ನು ಏನೇ ಹೇಳಿದ್ರು ನಂಗೆ ತಪ್ಪಾಗಿ ಕಾಣಿಸ್ತಿತ್ತು. ನಾರ್ಮಲಾಗಿ ಕುತ್ಕೊಂಡು ಡಿಸ್ಕಷನ್ ಏನೋ ಮಾಡಿರ್ತೀವಿ, ಅದನ್ನೇ ಪಾಯಿಂಟ್ ತೊಗೊಂಡೋಗಿ ನಾಮಿನೇಟ್ ಕೂಡ ಮಾಡಿರ್ತಾನೆ ಅವ್ನು ನನಗೆ. ಸೊ ಅದೆಲ್ಲ ನನಗೆ ಸ್ವಲ್ಪ ಹರ್ಟ್ ಆಗಿತ್ತು. ಯಾಕಂದರೆ ಸುಮ್ಮನೆ ಕಾರಣ ಇಲ್ಲಲೇ ನಾಮಿನೇಟ್ ಮಾಡ್ತಿದ್ದಾನೆ ಅವನು. ಓಕೆ, ಅವನಿಗೆ ಅವಾಗ ಈಸಿಯಾಗಿ ಸಿಗೋದು ರಾಶಿಕಾ ಅನ್ಸುತ್ತೆ, ಅದಕ್ಕೆ ರಾಶಿಕಾನ ಹೆಸರು ಹೇಳ್ತಿದ್ದಾನೆ ಅಂತಲೂ ತುಂಬ ಸಲ ಅನ್ನಿಸ್ತಿತ್ತು ನನಗೆ. ಓಕೆ, ನಿಮ್ಮ ಮನೆಗೆ ನೀವೇ ಶಕ್ತಿ. ಇವನ್ ನಿಮ್ಮ ತಮ್ಮನ ನಾವು ಮಾತಾಡ್ಸೋಗ್ಲು ನಿಮ್ಮ ವಿಚಾರ ಬಂದಾಗ ಭಾವುಕರಾಗ್ತಾರೆ. ಪೇರೆಂಟ್ಸ್ ಕೂಡ ತುಂಬ ಪ್ರೌಡ್ ಫೀಲಲ್ಲಿದ್ದಾರೆ. ಅವ್ರ ಮಾತುಗಳನ್ನೆಲ್ಲ ಕೇಳುವಾಗ ನಮ್ಗೆ ಹಂಗೆ ಅನಿಸುತ್ತೆ. ನಿಮ್ಮ ಮನೆಗೆ ನೀವು ಯಾವ ರೀತಿ ಶಕ್ತಿಯಾಗಿ, ನಾರಿ ಶಕ್ತಿಯಾಗಿ ನಿಂತಿದ್ದೀರಾ ಅಂತ ಹೇಳಿ? ಯಾಕೆ ಅದು ನಾನು ನಡೆಸಬೇಕು, ನಾನು ನಿಂತ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ? ಯಾಕೆ ಅಂತಾನೆ, ನಾನು ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿದ್ದು, ಮೈಸೂರಿಗೆ ಬರ್ತೀವಿ, ತುಂಬ ಕಷ್ಟಗಳನ್ನ ಫೇಸ್ ಮಾಡ್ತೀವಿ ಎಲ್ಲ. ನಾನು ಅಮ್ಮ ಯಾವಾಗಲೂ ಅಮ್ಮ ಅಪ್ಪಂಗೆ ನಾವು ಎಷ್ಟೇ ಕಷ್ಟಪಟ್ಟರು ನನ್ನ ಮಕ್ಳಿಗೆ ಕಷ್ಟ ತೋರಿಸ್ಬಾರ್ದು ಅಂದ್ಕೊಂಡು. ನನ್ನ ಸ್ಕೂಲ್ ಕಾಲೇಜೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರಿಗಾರು ಹೋಗಿ ನಾನೇ ಹೇಳ್ಬೇಕನ್ಸುತ್ತೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ಅಂತ ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತು. ನನಗೆ ಯಾರಿಗೂ ಅರ್ಥನೂ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ರು. ಬಟ್ ಕಷ್ಟಗಳು ಜಾಸ್ತಿ ಆಗ್ತಾನೆ ಇರ್ತಿತ್ತು, ಯಾವುದೋ ಒಂದು ರೀಸನ್ಸಿಂದ. ಇಲ್ಲ ಅಪ್ಪನ ಕೆಲಸ ಕಳ್ಕೋತಾರೆ, ಹಿಂಗೆಲ್ಲ ಆದಾಗಲೂ ಕೂಡ. ನಾನು ಹೆಣ್ಮಗು ಹಂಗಿದ್ದ ತಕ್ಷಣ ನಮ್ಮ ಮನೇಲಿ ಯಾವಾಗಲೂ ನನಗೆ ಇಂಡಿಪೆಂಡೆಂಟಾಗೇ ಬೆಳೆಸಿದ್ರು. ನಿನ್ನ ಕೆಲಸ ನೀನು ಮಾಡ್ಕೊಳ್ಬೇಕು, ಎಲ್ಲಿಗಾರು ಹೋಗಬೇಕು ಅಂದರೆ ನೀನು ಯಾರು ಸಪೋರ್ಟ್ ಇಲ್ಲಲ್ಲೋ ನೀನು ಹೋಗಬೇಕು. ಇವನ್ ಬ್ಯಾಂಕ್ ಅಂತ ಅಂದಾಗಲೂ ಕೂಡ ನೀನು ಹೋಗು, ನನ್ನ ಕಾಲಲ್ಲಿ ಕೂತ್ಕೊಂಡಿರ್ತೀನಿ, ಅದೇನಿದೆ ಎಲ್ಲ ಚೆಕ್ ಎಲ್ಲ ನೀನು ಬರ್ದ್ಬಿಟ್ಟು ಬಾ ಅಂತ ಕಳಿಸ್ತಿದ್ರು ಅಪ್ಪ. ಸೊ ಈ ಥರ ನಾನು ಬೆಳೆದಿರೋದ್ರಿಂದ ನನಗೆ ಲೈಫಲ್ಲಿ ನಾನು ಏನೋ ಮಾಡಬೇಕಿತ್ತು. ನಂಗೆ ಯಾರ್ದೋ ಅಂಡರಲ್ಲಿ ವರ್ಕ್ ಮಾಡಬೇಕು ಇದೆಲ್ಲ ಅನ್ನೋದಕ್ಕಿಂತನೂ ನಾನು ಏನೋ ಮಾಡಬೇಕು ಲೈಫಲ್ಲಿ ಅನ್ನೋದು ತುಂಬ ಇಸು.